ದಾವಣಗೆರೆ ದಕ್ಷಿಣಕ್ಕೆ ಉಪಚುನಾವಣೆ ಘೋಷಣೆ ಆಗಿರೋದ್ರಿಂದ ತಮಗೆ ಮತ್ತು ಸಾರ್ವಜನಿಕರಿಗೆ ತಮ್ಮ ಮುಖೇನ ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ನಾವು ಈ ಮೀಟಿಂಗ್ ಅನ್ನು ಕರೆದಿದ್ದೇವೆ. ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ದಾರೆ, ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಕೂಡ ನನ್ನ ಜೊತೆ ಇವತ್ತಿಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಿಂದನೇ ಕೆಲವು ಮಿತ್ರರು ಫೋನ್ ಮಾಡಿದ್ರು. ಸೊ ನಿನ್ನೆ ಚುನಾವಣಾ ಆಯೋಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ತಕ್ಷಣದಿಂದನೇ ನೀತಿ ಸಂಹಿತೆ ಜಾರಿಯಾಗಿದೆ. ಈ ನೀತಿ ಸಂಹಿತೆ 6/5/2026 ಬುಧವಾರದವರೆಗೂ ಕೂಡ ಇರ್ತದೆ. ಇದು ನಿನ್ನೆ 4 ಗಂಟೆಯಿಂದ 6/5/2026 ಸಂಜೆವರೆಗೂ ಕೂಡ ನೀತಿ ಸಂಹಿತೆ ಇರ್ತದೆ. ಇವತ್ತು ಈಗಾಗಲೇ ರಾಜ್ಯ ಸರ್ಕಾರದ ಗೆಜೆಟ್ನಲ್ಲಿ, ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಮತ್ತು ನಮ್ಮ ರಿಟರ್ನಿಂಗ್ ಆಫೀಸರ್ ಅವರ ಕಚೇರಿಯಲ್ಲಿ ಮತ್ತು ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಚುನಾವಣೆಯ ಅಧಿಸೂಚನೆಯನ್ನ ನಾವು ಹೊರಡಿಸಿದ್ದೇವೆ ಮತ್ತು ಅದನ್ನ ಸಾರ್ವಜನಿಕರ ಅವಗಾಹನೆಗೂ ಕೂಡ ಪ್ರದರ್ಶನವನ್ನ ಮಾಡಿದ್ದೇವೆ. ನಾಮಪತ್ರಗಳನ್ನ ಇಂದಿನಿಂದಲೇ ನಾಮಪತ್ರಗಳ ಸ್ವೀಕಾರ ಕೆಲಸ ಶುರುವಾಗ್ತದೆ. ಇಂದಿನಿಂದ 23/3/2026 ಅಂದ್ರೆ ಮುಂದಿನ ಸೋಮವಾರದವರೆಗೂ ಕೂಡ ನಾಮಪತ್ರ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದೆ. ನಾಮಪತ್ರಗಳ ಪರಿಶೀಲನೆಯನ್ನ 24/3/2026 ಮಂಗಳವಾರ ಮಾಡಲಾಗ್ತದೆ ಮತ್ತು ನಾಮಪತ್ರಗಳ ವಾಪಸಾತಿಯನ್ನ, ಉಮೇದುವಾರಿಕೆಯನ್ನ 26/3/2026 ಗುರುವಾರದವರೆಗೂ ಅವಕಾಶವನ್ನ ಕೊಟ್ಟಿದ್ದೇವೆ ಮತ್ತು ಚುನಾವಣೆಯನ್ನ 9/4/2026 ಗುರುವಾರ ಬೆಳಗ್ಗೆ ಸಂಜೆ 7 ಗಂಟೆಯಿಂದ 6 ಗಂಟೆವರೆಗೂ ಕೂಡ ನಡೆಸಲಾಗ್ತದೆ. ಇದು ಚುನಾವಣಾ ವೇಳಾಪಟ್ಟಿ. ಚುನಾವಣಾ ನೀತಿ ಸಂಹಿತೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಪೊರೇಷನ್ ಇರೋದ್ರಿಂದ ಚುನಾವಣಾ ಆಯೋಗದ ಸುತ್ತೋಲೆಯಂತೆ ದಿನಾಂಕ 2 ಜನವರಿ 2024 ಸುತ್ತೋಲೆಯಂತೆ MCC ಇದು ಕಾರ್ಪೊರೇಷನ್ ವ್ಯಾಪ್ತಿ ಮತ್ತು ವಿಧಾನಸಭಾ ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಿರ್ತದೆ. ಇಡೀ ಜಿಲ್ಲೆಗೆ ಇದು ಅನ್ವಯ ಆಗೋದಿಲ್ಲ. ನಾನು ಮತ್ತೆ ಹೇಳ್ತೀನಿ, ಇದು ಕಾನ್ಸ್ಟಿಟ್ಯೂನ್ಸಿ ಕಾರ್ಪೊರೇಷನ್ ವ್ಯಾಪ್ತಿ ಆಗಿರೋದ್ರಿಂದ ಇದು ಕಾನ್ಸ್ಟಿಟ್ಯೂನ್ಸಿಗೆ ಮಾತ್ರ ಚುನಾವಣಾ ನೀತಿ ಸಂಹಿತೆ ಸೀಮಿತ ಆಗಿರುತ್ತೆ. ಈಗಾಗಲೇ ನಾವು 24 ಗಂಟೆ ಒಳಗಡೆ ಎಲ್ಲ ಫ್ಲೆಕ್ಸು, ಹೋರ್ಡಿಂಗ್ಸು ಮತ್ತು ಯಾವ್ಯಾವುದು ಪತ್ರಿಕಾ ಜಾಹೀರಾತುಗಳನ್ನು ಹಾಕಿದ್ರು ಇಡೀ ದಾವಣಗೆರೆಯಲ್ಲಿ ಈಗಾಗಲೇ ನಾವು ತೆರವುಗೊಳಿಸಿದ್ದೇವೆ ಮತ್ತು ಕೆಲವು ಕಡೆ ಫೋಟೋಸ್ಗಳು ಯಾರ್ಯಾರ್ದಿದ್ದು ಗಣ್ಯ ವ್ಯಕ್ತಿಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಫೋಟೋಸ್ಗಳು ಅವುಗಳನ್ನು ಕೂಡ ನಾವು ಸಾರ್ವಜನಿಕರಿಗೆ ಕಾಣದ ಹಾಗೆ ನಾವು ಮುಚ್ಚೋದಕ್ಕೆ ಆದೇಶವನ್ನ ಕೊಟ್ಟಿದ್ದೇವೆ. ಈ ಚುನಾವಣೆಯನ್ನ ಕಚೇರಿಯನ್ನ ದಾವಣಗೆರೆ ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ತೆರೆಯಲಾಗಿದೆ. ಅಲ್ಲಿ ನಾವು 24x7 ಒಂದು ವಾರ್ ರೂಮ್ ಅನ್ನ ಅಲ್ಲಿ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಅಲ್ಲಿ 3 ಪಾಳಯದಲ್ಲಿ ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಅದಲ್ಲದೆ ಅಲ್ಲಿ ವಿವಿಧ ಟಿವಿಗಳ ಚುನಾವಣೆಗೆ ಮಾಹಿತಿಗೆ ಸಂಬಂಧಿಸಿದಂತೆ ವಾಚ್ ಮಾಡಲು ಒಂದು 3 ರಿಂದ 4 ಟಿವಿಗಳನ್ನು ನಾವು ಹಾಕಿ ಅದರಲ್ಲಿ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನು ಬಂದ್ರೆ ಕೂಡಲೇ ಅದನ್ನ ನಮ್ಮ ಗಮನಕ್ಕೆ ತರಬೇಕು ಮತ್ತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸೊ
ಮೀಡಿಯಾ ರೂಮ್ ಅನ್ನು ಕೂಡ ನಾವಲ್ಲಿ ಸ್ಥಾಪನೆಯನ್ನ ಮಾಡಿದ್ದೇವೆ. ಅದಲ್ಲದೆ ಕಾಲ್ ಸೆಂಟರ್ ಕೂಡ ನಾವಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಈಗ ನಂಬರ್ ಏನು ಅಂತಕ್ಕಂಥದ್ದನ್ನ ನಾವು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತೇವೆ. ಮೊದಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾಲ್ ಸೆಂಟರ್ ಇತ್ತು. ಈಗೆಲ್ಲ ಒಂದೇ ಕಡೆ ಇರಲಿ ಅಂತ ಹೇಳಿ ನಾವಲ್ಲೇ ಕಾಲ್ ಸೆಂಟರ್ನ ಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ. ಆ ಕಾಲ್ ಸೆಂಟರ್ಲ್ಲೂ ಕೂಡ 24x7 ನಮ್ಮ ಸಿಬ್ಬಂದಿಗಳು ಕೆಲಸಗಳನ್ನ ಮಾಡ್ತಾರೆ. ಈಗಾಗಲೇ ರಾತ್ರಿಯೇ ನಮ್ಮ SP ಸಾಹೇಬರು ನಮ್ಮ ಪ್ರಮುಖ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದಾರೆ. ರಾತ್ರಿಯಿಂದನೇ ನಮ್ಮ ಪೊಲೀಸ್ ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ನಾವಲ್ಲಿ ನಮ್ಮ ಸಿಬ್ಬಂದಿಯನ್ನು ಕೂಡ ಎಕ್ಸೈಸು ಮತ್ತೆ ನಮ್ಮ ಕಂದಾಯ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ. ಅವರು ಕೂಡ ಆ ತಂಡದ ಜೊತೆಯಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಇದಲ್ಲದೆ ಅತಿ ಮುಖ್ಯವಾಗಿ ಪ್ರೊಕ್ಲಮೇಷನ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇವತ್ತು ಪ್ರೊಕ್ಲಮೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಪ್ರಿಂಟಿಂಗ್ ಪ್ರೆಸ್ಸು ಮಾಹಿತಿಯನ್ನ ಪ್ರಿಂಟ್ ಮಾಡಬೇಕಾದ್ರೆ ನಮಗೆ ರಿಟರ್ನಿಂಗ್ ಆಫೀಸರ್ಗೆ ಮತ್ತು ಜಿಲ್ಲಾ DEO ಅವರಿಗೆ ಮಾಹಿತಿಯನ್ನ ಕೊಡಬೇಕಾಗ್ತದೆ ಮತ್ತು ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಅದರ ಒಂದು ಪ್ರೊಕ್ಲಮೇಷನ್ ಅನ್ನು ಕೂಡ ಈಗಾಗಲೇ ನಾವು ಹೊರಡಿಸಿದ್ದೇವೆ. ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ನಾವು ಎಷ್ಟು ಜನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಪಾಯಿಂಟ್ ಮಾಡ್ತಾ ಇರೋದು? SST, FST, VST ಸೆಕ್ಟರ್ ಆಫೀಸರ್ಸ್ ಈಗಾಗಲೇ ನಾವು ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದೇವೆ. ಅವರು ತರಬೇತಿಯನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ. SST, VST ಸೆಕ್ಟರ್ ಆಫೀಸರ್ಸ್ನ ನಾವು ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಅನ್ನ ಕೊಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸ್ತೀವಿ. ಅಂದ್ರೆ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಅಂದ್ರೆ ತಮಗೆ ಗೊತ್ತಿದೆ, ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಯಾವುದೇ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆದ್ರೆ ಪ್ರಕರಣ ದಾಖಲು ಮಾಡೋದಕ್ಕೆ ಅಧಿಕಾರವನ್ನ ಕೊಡ್ತೇವೆ. ಮತ್ತು ಅವರಿಗೆ ಅಸಿಸ್ಟೆಂಟ್ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನಿರ್ತದೆ ಮ್ಯಾಜಿಸ್ಟ್ರಿಯಲ್ ಪವರ್ಸ್, ಆ ಎಲ್ಲ ಪವರ್ಸ್ಗಳನ್ನು ಕೂಡ ನಾವು ಕೊಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದ್ದೇವೆ. ಇದಲ್ಲದೆ ನಾನು ಅತಿ ಮುಖ್ಯವಾಗಿ ಕೇಳ್ತಾ ಇರೋದು ಈ ಪೇಯ್ಡ್ ನ್ಯೂಸ್ಗಳು ಕೆಲವು ಸಾರಿ ಬರ್ತದೆ. ದಯಮಾಡಿ ಯಾರೇ ಪೇಯ್ಡ್ ನ್ಯೂಸ್ಗಳನ್ನ ನೀವು ಮಾಡಿದ್ದೇ ಆದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನ ಕೈಗೊಳ್ತೀವಿ. ಸಾರ್ವಜನಿಕರು ಯಾವುದೇ ಪೇಯ್ಡ್ ನ್ಯೂಸ್ಗಳಿಗೆ ಕಿವಿ ಕೊಡಬಾರ್ದು ಅಂತ ಹೇಳಿ ತಮ್ಮ ಮುಖ್ಯನ ನಾನು ಕೇಳ್ಕೊಳ್ತೀನಿ. ಅತಿ ಹೆಚ್ಚಿನದಾಗಿ ಮತ್ತು ಅತಿ ಮುಖ್ಯವಾಗಿ ನಾನು ಇನ್ನೊಂದು ಮಾಹಿತಿಯನ್ನು ಹೇಳೋದು ಅಂತ ಹೇಳಿದ್ರೆ, ವಿಶೇಷವಾಗಿ ಯೂಟ್ಯೂಬರ್ಸು ಯಾವುದೇ ಮಾಹಿತಿಯನ್ನ ಅನಧಿಕೃತವಾಗಿ ಪ್ರಚಾರ ಮಾಡಿದ್ದೇ ಆದ್ರೆ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನ ಕಾನೂನಿನ ಅಡಿಯಲ್ಲಿ ನಾವು ಕ್ರಮವನ್ನ ಕೈಗೊಳ್ತೇವೆ. ನಾನು ಮತ್ತೆ ಹೇಳ್ತೇನೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಯೂಟ್ಯೂಬರ್ಸ್ ತಪ್ಪು ಮಾಹಿತಿಯನ್ನ ಅಥವಾ ಅನುಮತಿ ಪಡೆಯದೆ ಮಾಹಿತಿಯನ್ನ ಏನಾದರೂ ಮಾಡಿದ್ದೇ ಆದರೆ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನ ಕೈಗೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಅಲ್ಲಿ ತಮ್ಗೆ ಗೊತ್ತಿರಬೇಕು, ಯಾರು ರಿಜಿಸ್ಟರ್ಡ್ ಪತ್ರಿಕೆಗಳಿರ್ತವೆ, ನ್ಯೂಸ್ ಇರ್ತವೆ, ಅವ್ರಿಗೆ ಮಾತ್ರ ಅನುಮತಿಯನ್ನ ನಾವು ಕೊಟ್ಟಿರ್ತೇವೆ. ಗೊತ್ತಿರಬೇಕು ತಮಗೆ. ಈವನ್ ನಾವೊಂದು ಐಡೆಂಟಿಫಿಕೇಶನ್ ಅನ್ನು ಕೂಡ ಕೊಡ್ತೀವಿ ಅವತ್ತು, ನೀವು ಯಾರ್ಯಾರು ಪ್ರಚಾರ ಮಾಡಬೇಕು ಅಂತ. ಹಾಗಾಗಿ ಅನಧಿಕೃತವಾದಂಥ ಮಾಹಿತಿ ಅಥವಾ ಸುಳ್ಳು ಮಾಹಿತಿಗಳನ್ನ ಏನಾದ್ರೂ ಕೊಟ್ಟಿದ್ದೇ ಆದ್ರೆ ನಾವು ಅವ್ರ ಮೇಲೂ ಕ್ರಮ ಕೈಗೊಳ್ತೀವಿ. ಅಥವಾ ಯಾವ ಪಕ್ಷದ ಪರವಾಗಿ ಅವರು ಮಾಹಿತಿಯನ್ನ ಕೊಟ್ರೆ ಅವರಿಗೆ ಲೆಕ್ಕಕ್ಕೆ ನಾವು ಆ ಎಕ್ಸ್ಪೆಂಡಿಚರ್ ಅನ್ನು ಕೂಡ ನಾವು ಜಮಾ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಈಗಾಗಲೇ ಅಬ್ಸರ್ವರ್ಗೆ ಮತ್ತು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗೆ ನಾವು ಸ್ಥಳವನ್ನ ನಮ್ಮ ಕಾರ್ಪೊರೇಷನ್ ಅಲ್ಲಿ ಕೊಟ್ಟಿದ್ದೇವೆ. ಅವರು ಸದ್ಯದಲ್ಲೇ ಬಂದು ರಿಪೋರ್ಟ್ ಮಾಡ್ತಾರೆ. ವೆಚ್ಚ ಮಿತಿ ಸುಮಾರು 40 ಲಕ್ಷ ರೂಪಾಯಿ ಇರುತ್ತೆ ಒಬ್ಬ ಅಭ್ಯರ್ಥಿಗೆ. ಅವರು ನಿಗದಿತ ನಮೂನೆಯಲ್ಲಿ ಪ್ರತಿ ದಿನ ಕೊಡ್ಬೇಕಾ, ಪ್ರತಿ 2 ದಿನಕ್ಕೊಂದ್ಸರಿನೇನೋ ಮಾಹಿತಿಯನ್ನ ಕೊಡ್ಬೇಕಾಗ್ತದೆ ಎಕ್ಸ್ಪೆಂಡಿಚರ್ ಅನ್ನ. ಚುನಾವಣಾ ಮುಗಿದ ಒಂದು ನಿರ್ದಿಷ್ಟ ದಿನಾಂಕ ಇರುತ್ತೆ. ಆ ದಿನಾಂಕದಲ್ಲಿ ನಾವು ಆ ಮಾಹಿತಿಯನ್ನ ಕ್ರೋಢೀಕರಿಸಿ ಚುನಾವಣಾ ಆಯೋಗಕ್ಕೆ ನಾವು ಕಳಿಸ್ಕೊಡ್ತೇವೆ. ಅದನ್ನ ನಿಮಗೆ ನಾವು ಕೊಡ್ತೀವಿ. ಈಗ ಪತ್ರಿಕಾ ಪ್ರಕಟಣೆ ಏನಿದೆ ಅದನ್ನ ನಿಮಗೆ ನಾವು ಮಾಹಿತಿಯನ್ನು ಹಂಚ್ಕೊಳ್ತೀವಿ.
ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾವು ಮತದ ಪಟ್ಟಿಯನ್ನ ಪ್ರಕಟ ಮಾಡಿದಾಗ ನಾನು ಅವತ್ತು ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ಮತ್ತು ನಿಮ್ಮ ಮುಂದೆ ಹಂಚ್ಕೊಂಡಿದ್ವಿ. ನಮ್ಮಲ್ಲಿ ಸುಮಾರಲ್ಲ 284 ಮತ ಕೇಂದ್ರಗಳಿದ್ದಾವೆ, ಪೋಲಿಂಗ್ ಸ್ಟೇಷನ್ಸ್. ಒಟ್ಟು 2,31,683 ಮತದಾರರಿದ್ದಾರೆ. ಇದರೊಳಗಡೆ ಯುವ ಮತದಾರರು 2,774 ಯುವ ಮತದಾರರಿದ್ದಾರೆ ಮತ್ತು ವಿಶೇಷ ಚೇತನರು ಅವರು 2,518 ಮತದಾರರಿದ್ದಾರೆ. 85ಕ್ಕೂ ಹೆಚ್ಚಿನ ವಯಸ್ಸಾಗಿರ್ತಕ್ಕಂತಹ ಮತದಾರರು 2,066 ಜನ ಇದ್ದಾರೆ. ಅವರಿಗೆ ನಾವು ಮನೆಯಲ್ಲೇ ಹೋಗಿ ಪೋಸ್ಟಲ್ ಬ್ಯಾಲೆಟ್ ವೋಟನ್ನ ಹಾಕ್ಸೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತೀವಿ. ಚುನಾವಣಾ ಆಯೋಗ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಮತ್ತು ಗ್ರಾಮೀಣ ಮತ್ತು ನಗರ ಕ್ಷೇತ್ರಗಳಲ್ಲಿ ನೀವು ತೆಗೆದುಕೊಂಡ್ರೆ ವಿಂಗಡಣೆಯನ್ನ, ನಗರ ಭಾಗದಲ್ಲಿ 234 ಪೋಲಿಂಗ್ ಸ್ಟೇಷನ್ ಇದಾವೆ, ಗ್ರಾಮೀಣ ಭಾಗದಲ್ಲಿ 50 ಪೋಲಿಂಗ್ ಸ್ಟೇಷನ್ ಇದಾವೆ. ಸುಮಾರು 9 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಹರಡಿಕೊಂಡಿದೆ. ಮತ್ತು ಎಲ್ಲ ಪೋಲಿಂಗ್ ಸ್ಟೇಷನ್ ಅಲ್ಲೂ ಕೂಡ 1,200ಕ್ಕಿಂತ ಕಡಿಮೆ ಮತದಾರರು ಇರ್ತಕ್ಕಂಥದ್ದು ಇದ್ದಾರೆ, 1,200ಕ್ಕಿಂತ ಹೆಚ್ಚಿಗೆ ಇಲ್ಲ. ಮತ್ತು ನಾಮಪತ್ರ ಸಲ್ಲಿಸುವ 10 ದಿನಕ್ಕಿಂತ ಮೊದಲು ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸೋದಕ್ಕೆ ಅವಕಾಶ ಇದೆ. ಹಾಗಾಗಿ ಯಾರು ನನ್ನ ಹೆಸರು ಕೈ ಬಿಟ್ಟೋಗಿದೆ ಅಂತ ಹೇಳಿದ್ರೆ ಅವರು ಈಗಲೂ ಕೂಡ ಮತದಾರರ ಪಟ್ಟಿಗೆ ಹೆಸರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶವಿದೆ. ಮತದಾನದ ದಿನ ನಮ್ಮ ಹೆಸರನ್ನ ಕೈ ಬಿಟ್ಟಿದ್ದಾರೆ, ಡಿಲೀಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳನ್ನ ಮತದಾರರು ಮತ್ತು ಸಾರ್ವಜನಿಕರು ದಯಮಾಡಿ ಅರ್ತ್ಕೊಳ್ಬೇಕು ಅಂತ ಹೇಳಿ ನಾನು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಕ್ಷಣಕ್ಕೂ ಕೂಡ ಅವರು ನೋಂದಣಿಯನ್ನ ಮಾಡಿಕೊಳ್ಬಹುದು. ಅದನ್ನ ಎಲಿಜಿಬಿಲಿಟಿ ಇದ್ರೆ, ಅರ್ಹತೆ ಇದ್ರೆ ಪರಿಶೀಲನೆ ಮಾಡಿ ನಾವು ಅಂದ್ರೆ ಆಯಾ BLOsಗಳು ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸೋದಕ್ಕೆ ಕ್ರಮವನ್ನ ವಹಿಸ್ತಾರೆ. ಆದ್ರೆ ಬೇರೆ ಮತ ಕ್ಷೇತ್ರದಲ್ಲಿ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ದೇಶದ ಯಾವುದೇ ಒಂದು ಭಾಗದಲ್ಲಿ ಅವರ ಮತದಾರರ ಪಟ್ಟಿ ಇಲ್ಲಿ ಹೆಸರು ಇದೆ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡಿಸ್ಕೊಂಡು ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕಾಗ್ತದೆ. ಹಾಗೇನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ಟು ಅವರು ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸ್ಕೊಂಡಿದ್ದೆ ಆದ್ರೆ ಇದು ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಕ್ರಿಮಿನಲ್ ಪ್ರಕರಣ ಮತ್ತು ಶಿಕ್ಷಾರ್ಹ ಅಪರಾಧಕ್ಕೆ ಕಾರಣವಾದಂತಹ ಪ್ರಕರಣ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಎರಡೆರಡು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವುದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಕೂಡ ಅವ್ರ ಜವಾಬ್ದಾರಿ ಆಗಿದೆ ಅಂತ ಹೇಳಿ ನಾನು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಯಾವುದೇ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ ಚುನಾವಣೆ ಮುಗಿಯುವವರೆಗೂ ಕೂಡ ಯಾವುದೇ ರಜೆಯನ್ನ ನಾವು ಕೊಡೋದಿಲ್ಲ, ಕೇಂದ್ರ ಸ್ಥಾನ ಕೂಡ ಬಿಡೋದಕ್ಕೆ ಅವಕಾಶವಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಮತ್ತು ಆದೇಶವನ್ನ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಮತ್ತು ಚುನಾವಣಾ ಅಧಿಕಾರಿಗಳ ಕೊಠಡಿ ಈಗಾಗಲೇ ನಾನು ತಿಳಿಸಿದ ಹಾಗೆ ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿಗಳ ಕೇಂದ್ರ ಕಚೇರಿ ಇದೆ. ಅಲ್ಲೇ ಕೂತ್ಕೊಂಡು ಅವರು ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಈಗಾಗಲೇ ಅಧಿಸೂಚನೆಯನ್ನು ಕೂಡ ನಾವು ಹೊರಡಿಸಿದ್ದೇವೆ. ಮತ್ತು ಮತದಾರರ ಇದನ್ನ ನಾವು ಮಸ್ಟ್ರಿಂಗ್ ಅಂಡ್ ಡಿಮಸ್ಟ್ರಿಂಗ್ ಅನ್ನ DRM ಕಾಲೇಜ್ ನಲ್ಲಿ ಮಾಡ್ತೇವೆ. ಮಸ್ಟ್ರಿಂಗ್ ಅಂಡ್ ಡಿಮಸ್ಟ್ರಿಂಗ್ ಅನ್ನ DRM ಕಾಲೇಜಲ್ಲಿ ನಾವು ಮಾಡ್ತೇವೆ. ಕೌಂಟಿಂಗ್ ಅನ್ನ ನಮ್ಮ ಅವರು ಅಲ್ಲೇ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿ ವರ್ಷ ಯೂನಿವರ್ಸಿಟಿಲೇ ಮಾಡ್ತಾ ಇರೋದ್ರಿಂದ ನಾನು SP ಅವರು ಅದನ್ನ ವಿಸಿಟ್ ಮಾಡಿ ಇಲ್ಲಿ ಸೂಕ್ತವ ಅಲ್ಲಿ ಸೂಕ್ತವ ಅಂತಕ್ಕಂಥದ್ದನ್ನ ನೋಡ್ತೇವೆ. ಸಾಮಾನ್ಯವಾಗಿ ನಾವು 90% ಅಲ್ಲ 100% ನಾವು ಯೂನಿವರ್ಸಿಟಿಯಲ್ಲೇ ಮಾಡೋದಕ್ಕೆ ಕೌಂಟಿಂಗ್ ಅನ್ನ ನಾವು ನಿರ್ಧಾರ ಮಾಡಿದ್ದೇವೆ. ಯಾಕೆಂದ್ರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಮತ್ತು ಸೌಲಭ್ಯಗಳ ದೃಷ್ಟಿಯಿಂದ ಯೂನಿವರ್ಸಿಟಿಯೇ ಅತ್ಯಂತ ಸೂಕ್ತವಾದ ಜಾಗ ಅಂತ ಹೇಳಿ ನಮ್ಮ SP ಅವರು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಮತದಾನ ದಿನಕ್ಕಿಂತ 48 ಗಂಟೆ ಮೊದಲು ನಾವು ಡ್ರೈ ಡೇ ಅಂತ ಮಾಡ್ತೀವಿ. ಮದ್ಯ ಮಾರಾಟ ಮತ್ತು ಸರಬರಾಜನ್ನ ಸ್ಥಗಿತಗೊಳಿಸಿ ಆದೇಶವನ್ನು ಮಾಡ್ತೇವೆ.
ಮತಗಟ್ಟೆ ಕೇಂದ್ರದ 200 ಮೀಟರ್ ಸುತ್ತ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಅನಧಿಕೃತವಾಗಿ ಚೀಟಿಯನ್ನ ಕೊಡೋದಾಗ್ಲಿ, ಅನಧಿಕೃತವಾಗಿ ಪಬ್ಲಿಷ್ ಮಾಡೋದಾಗ್ಲಿ ಮಾಡ್ತಕ್ಕದ್ದಲ್ಲ ಅಂತಕ್ಕಂಥದ್ದನ್ನ ನಾನು ತಮ್ಮ ಮುಖೇನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು 48 ಗಂಟೆಯಲ್ಲಿ ಮನೆ ಮನೆಗೆ ಮಾತ್ರ ಅವರು ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಚುನಾವಣಾ ವೆಚ್ಚ ಉಸ್ತುವಾರಿಯನ್ನ ನಮ್ಮ ಮುಖ್ಯ ಹಣಕಾಸು ಅಧಿಕಾರಿ ಜಿಲ್ಲಾ ಪಂಚಾಯತಿ ಶ್ರೀ ಗಿರೀಶ್ ಎಚ್ ಅಂತಕ್ಕಂಥವ್ರನ್ನ ನಾವು ನೋಡಲ್ ಅಧಿಕಾರಿಯಾಗಿ ನೇಮಕವನ್ನ ಮಾಡಿದ್ದೇವೆ. ಇದಲ್ಲದೆ 5 ಫ್ಲೈಯಿಂಗ್ ಸ್ಕ್ವಾಡ್ ಅನ್ನ ಮಾಡಿದ್ದೀವಿ. ನಾವು ಹೇಳಿದ್ವಲ್ಲ FST ಅಂತ ನಾನು ತಮ್ಗೆ ಹೇಳಿದೆ. ಒಂದು ಆಜಾದ್ ನಗರಕ್ಕೆ 3 ಜನ ಅಧಿಕಾರಿಗಳು, ಗಾಂಧಿನಗರಕ್ಕೆ 3 ಜನ ಅಧಿಕಾರಿಗಳು, RMC 2ಗೆ 3 ಜನ ಅಧಿಕಾರಿಗಳು, ಬಸವನಗರಕ್ಕೆ 3 ಜನ ಅಧಿಕಾರಿಗಳು, ಹದಡಿ ಭಾಗಕ್ಕೆ 3 ಜನ ಅಧಿಕಾರಿಗಳನ್ನ ನಾವು ಮಾಡಿದ್ದೇವೆ. ಇದಲ್ಲದೆ ಚೆಕ್ ಪೋಸ್ಟ್ ಅನ್ನ ನಾವು 12 ಕಡೆ ನಾವು ಮಾಡಿದ್ದೇವೆ. ಅದನ್ನು ನಮ್ಮ ಪತ್ರಿಕಾ ಪ್ರಕಟಣೆ ನಿಮ್ಗೆ ಏನ್ ಕೊಡ್ತೀವಲ್ಲ ಅಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ. ಇದಲ್ಲದೆ ಈಗಾಗಲೇ ನಾನು ಹೇಳಿದ್ದೀನಿ, ಪೇಯ್ಡ್ ನ್ಯೂಸ್ ಬಗ್ಗೆ ಮತ್ತು ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಮಾಡೋದಕ್ಕೆ MCMC ಅನ್ನ ಈಗಾಗಲೇ ನಾವು ರಚನೆ ಮಾಡಿದ್ದೀವಿ. ನಮ್ಮ ADC ಅವರು ನೋಡಲ್ ಅಧಿಕಾರಿ ಇದ್ದಾರೆ ಮತ್ತು ಜಿಲ್ಲಾ ಪಂಚಾಯಿತಿಯ CEO ಅವರು ಕೂಡ ಇದಕ್ಕೆ ಸದಸ್ಯರಿದ್ದಾರೆ ಮತ್ತು ಧನಂಜಯ ಅವರು ನಮ್ಮ ವಾರ್ತಾ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಮೆಂಬರ್ ಸೆಕ್ರೆಟರಿ ಇದ್ದಾರೆ ಮತ್ತು KS ಶ್ರೀಧರ್ ಅಂತ UBDT ಕಾಲೇಜಿನ ಅವರನ್ನ ನಾವು ಇದಕ್ಕೂ ಮೆಂಬರ್ ಆಗಿ ಮಾಡಿಕೊಂಡಿದ್ದೇವೆ. ಅದಲ್ಲದೆ ನಾವು ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಿಗೆ ಆಮಿಷ ಒಡ್ಡೋದನ್ನ, ಅನಧಿಕೃತವಾದ ಮದ್ಯ ಮಾರಾಟ ಮಾಡೋದನ್ನ, ಹಣ ಹಂಚಿಕೆ ಇತ್ಯಾದಿ ಬಗ್ಗೆ ಸಾರ್ವಜನಿಕರು ದೂರು ನೀಡುವ ಬಗ್ಗೆ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಕಂಟ್ರೋಲ್ ಸೆಲ್ ಮತ್ತೆ ವಾರ್ ರೂಮ್ ಅನ್ನ ನಾವು ಈಗಾಗಲೇ ರಚನೆ ಮಾಡಿದೀವಿ ಅಂತ ಹೇಳಿದ್ದೇನೆ. ಕಾಲ್ ಸೆಂಟರ್ನ ಕೂಡ ನಾವು ಮಾಡಿದ್ದೇವೆ. ಕಾಲ್ ಸೆಂಟರ್ ನಂಬರು ಈಗ ಸದ್ಯಕ್ಕೆ 1950. ಸೊ ಅದನ್ನು ಕೊಟ್ಟಿದ್ದೇವೆ. ಇದಕ್ಕೆ ಸಿದ್ಧಲಿಂಗೇಶ್ ಬೇವಿನಮಟ್ಟಿ ನಮ್ಮ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರನ್ನ ನಾವು ಅಧಿಕಾರಿಯಾಗಿ ನೇಮಕ ಮಾಡಿದ್ದೇವೆ. ಮತ್ತು ರ್ಯಾಲಿಗಳು, ರಾಜಕೀಯ ಪಕ್ಷದ ಸಭೆಗಳು ಇದ್ರ ಬಗ್ಗೆ ನಿಗಾ ವಹಿಸೋದಕ್ಕೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರು, ವಿಡಿಯೋ ಸರ್ವೆಲೆನ್ಸ್ ಟೀಮು, ವಿಡಿಯೋ ವ್ಯೂವಿಂಗ್ ಟೀಮು ಮತ್ತೆ ಅಕೌಂಟಿಂಗ್ ಟೀಮು ಇವನ್ನ ನಾವು ರಚನೆ ಮಾಡಿ ಆದೇಶ ಮಾಡಿದ್ದೀವಿ. ಒಟ್ಟು 27 ಜನ ಸೆಕ್ಟರ್ ಆಫೀಸರ್ಸ್ಗಳನ್ನ ನಾವು ನೇಮಕ ಮಾಡಿದ್ದೀವಿ. ಮತ್ತು ಮತದಾನದ ದಿನಾಂಕದಂದು ಅತಿ ಮುಖ್ಯವಾದಂಥದ್ದು ಅಂತರ್ಜಾಲವನ್ನ ಬಳಸ್ಕೊಂಡು, ಇಂಟರ್ನೆಟ್ ಅನ್ನ ಬಳಸ್ಕೊಂಡು ವೆಬ್ಕಾಸ್ಟಿಂಗ್ ಮಾಡೋದಕ್ಕೆ ನಾವು ಕ್ರಮವನ್ನ ವಹಿಸ್ತಾ ಇದ್ದೇವೆ. ಹಾಗಾಗಿ ಇದು ಪಾರದರ್ಶಕವಾಗಿ ನಡೆಯೋದಕ್ಕೆ ಎಲ್ಲ ಅವಕಾಶಗಳನ್ನ ಮತ್ತು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಮತ್ತೆ ಈಗಾಗಲೇ ವಿದ್ಯುನ್ಮಾನ ಯಂತ್ರಗಳನ್ನ ನಾವು FSL ಅಂತ ಕರಿತೀವಿ. FSL ಅನ್ನ ಮಾಡಿ FLC ಫಸ್ಟ್ ಲೆವೆಲ್ ಚೆಕಿಂಗ್ ಆ BL ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯಾರು ಮಾಡ್ತಾರೆ ಅವರು ಬಂದು ಅವರ ತಂಡ ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗಳ ಸಮ್ಮುಖದೊಂದಿಗೆ ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ನಾವು FSL ಅನ್ನ ಮಾಡಿದೀವಿ. ಮಾಡಿ ನಾವು ನಮ್ಮ ವೇರ್ ಹೌಸ್ ಅಲ್ಲಿ ಭದ್ರವಾಗಿ ಇಟ್ಟಿದ್ದೇವೆ. ಅದನ್ನ ಜಿಲ್ಲಾಧಿಕಾರಿಗಳಿಂದ ಫಸ್ಟ್ ಲೆವೆಲ್ ರ್ಯಾಂಡಮೈಸೇಷನ್ ಅನ್ನ ಮಾಡಿ, ಅಂದ್ರೆ ನಾವು ಪ್ರಾಥಮಿಕವಾಗಿ ಒಂದು ರ್ಯಾಂಡಮೈಸೇಷನ್ ಮಾಡಿ ನಾವು ಅದನ್ನ ರಿಟರ್ನಿಂಗ್ ಆಫೀಸರ್ಗೆ ಕೊಡ್ತೇವೆ. ಮೋಸ್ಟ್ಲಿ ನಾಳೆ ಕೊಡ್ತೇವೆ, ನಾಳೆ ಅಥವಾ ನಾಡಿದ್ದು ಕೊಡ್ತೇವೆ ಅವ್ರ ವಶಕ್ಕೆ. ಅದನ್ನು ಕೂಡ ನಾವು ಎಲ್ಲ ರಾಜಕೀಯ ಪಕ್ಷಗಳ ಪ್ರೆಸೆನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೇವೆ. ಇವತ್ತೇ ನೋಟಿಸ್ ಕೊಟ್ಬಿಡಿ, ಯಾವತ್ತು 48 hours ಅಲ್ಲಿ ನಾವು ಮಾಡ್ಬೇಕಾಗ್ತದೆ. ಅದನ್ನ ಇವತ್ತೇ ನೀವು ನೋಟಿಸ್ ಅನ್ನ ಕೊಟ್ಬಿಡಿ ಅವರಿಗೆ. ಮತ್ತೆ ನೋಟಾ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ. ನೋಟಾ ಬಗ್ಗೆ ಕೂಡ ಈ ಚುನಾವಣೆಯಲ್ಲೂ ಅವಕಾಶವನ್ನ ಕಲ್ಪಿಸಲಾಗಿದೆ. ಮತದಾನ ಸಿಬ್ಬಂದಿಯನ್ನ ಸುಮಾರು 1400 ಮತದಾನ ಸಿಬ್ಬಂದಿ ನಮಗೆ ಬೇಕಾಗ್ತದೆ. ಅದಕ್ಕೆ ಈಗಾಗಲೇ ನಾವು ಎಲ್ಲ ಪಟ್ಟಿಯನ್ನ ಮಾಡಿ ಇಟ್ಕೊಂಡಿದ್ದೇವೆ.
ಇನ್ನೇನು ನಾವು ಆದೇಶಗಳನ್ನ ಹೊರಡಿಸ್ತೇವೆ. ಇದಲ್ಲದೆ ಕ್ರಿಟಿಕಲ್ ಮತ್ತು ಸೆನ್ಸಿಟಿವ್ ಪೋಲಿಂಗ್ ಸ್ಟೇಷನ್ಗೆ ಮೈಕ್ರೋ ವೀಕ್ಷಕರು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನ ನಾವು ತೆಗೆದುಕೊಳ್ಳೋದಕ್ಕೆ ಮಾಡ್ತೀವಿ. ಅದನ್ನ ಅಬ್ಸರ್ವರ್ ಬಂದ ಮೇಲೆ ಅದನ್ನ ನಿರ್ಧಾರ ಮಾಡ್ತಾರೆ. ನಾವು ಅದನ್ನ ಪಟ್ಟಿ ಒಂದು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇದಲ್ಲದೆ ನಾಮಪತ್ರ ಪ್ರಕ್ರಿಯೆಯನ್ನ ಮತ್ತು ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡೋ ಮುಖೇನ ನಾವು ದಾಖಲನ್ನ ಮಾಡ್ಕೊಂಡಿರ್ತೇವೆ. ಮತ್ತೆ ಚುನಾವಣೆ ಮಾಡೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ದೇವೆ. ಮತ್ತೆ ತಮ್ಗೆ ಇನ್ನೊಂದು ಅತ್ಯಂತ ಮುಖ್ಯವಾದಂಥದ್ದು ಸಿ ವಿಜಿಲ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಅದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲೂ ಸಿಗುತ್ತೆ ಮತ್ತು iOS ಆಪಲ್ ಇದ್ರೊಳಗೂ ಸಿಗ್ತದೆ. ಅದನ್ನ ಸಾರ್ವಜನಿಕರು ಡೌನ್ಲೋಡ್ ಮಾಡಿಕೊಂಡು ತಮ್ಮ ದೂರುಗಳನ್ನ ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟಂತ ಎಲ್ಲ ದೂರುಗಳನ್ನ ಅದರೊಳಗೆ ಅವರು ದಾಖಲು ಮಾಡಬಹುದು. ದಾಖಲು ಮಾಡಿದ ನಂತರ ನಾವು 24 ಗಂಟೆ ಒಳಗಡೆ ಆ ದೂರನ್ನ ನಾವು ಬಗೆಹರಿಸ್ತೇವೆ. ವಿಡಿಯೋ ಮತ್ತೆ ಫೋಟೋಸ್ ಕ್ಯಾಪ್ಚರ್ ಮಾಡಿ ಅದ್ರೊಳಗೆ ಅಪ್ಲೋಡ್ ಮಾಡಬಹುದು. ಲೈವ್ ಅಷ್ಟೇ ಸರ್, ರೆಕಾರ್ಡಿಂಗ್ ಇದ್ದಿದ್ದು ಅಪ್ಲೋಡ್ ಆಗುತ್ತೆ. ಲೈವ್ ಅಷ್ಟೇ ಹಾಕಬಹುದು. ಲೈವ್ ಅಷ್ಟೇ ಹಾಕ್ಬೋದು. ಮತ್ತೆ ಅತಿ ಮುಖ್ಯವಾದಂಥದ್ದು ಈ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾದರಿ ನೀತಿ ಸಂಹಿತೆ ವೇಳೆಯಲ್ಲಿ ನಗದು ಏನು ಹಣ ಇದೆ ಕ್ಯಾಶ್ ಅನ್ನ 50,000ಕ್ಕಿಂತ ಹೆಚ್ಚಿಗೆ ಕ್ಯಾರಿ ಮಾಡ್ತಕ್ಕಂಥದ್ದಲ್ಲ. ಕ್ಯಾರಿ ಮಾಡಬಹುದು ಅವ್ರ ಹತ್ರ ಸೂಕ್ತವಾದಂಥ ದಾಖಲೆಗಳಿದ್ದರಲ್ಲಿ. ಸೊ ನಮ್ಮ ತಂಡ ಏನಾದರೂ ಪರಿಶೀಲನೆ ಮಾಡಿದಾಗ ಆ ದಾಖಲಾತಿಗಳನ್ನ ಕೊಟ್ಟು ಅವರು ಕ್ಯಾರಿ ಮಾಡಬಹುದು. ಚುನಾವಣಾ ಆಯೋಗದ ನಿರ್ದೇಶನದಂತೆ 50,000ಕ್ಕಿಂತ ಹೆಚ್ಚು ನಗದನ್ನ ಈ ಸಂದರ್ಭದಲ್ಲಿ ಒಯ್ಯೋದಾಗ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾಗ್ಲಿ ಅವಕಾಶಗಳಿಲ್ಲ. ಇದಿಷ್ಟು ಮಾದರಿ ನೀತಿ ಸಂಹಿತೆ ಮತ್ತು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮಾಹಿತಿ. ಇದಲ್ಲದೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಯಾವುದೇ ಒಂದು ಏನ್ ಹೇಳ್ತೀವಿ ಕಿವಿ ಕೊಡಬಾರ್ದು, ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬಾರ್ದು. ಮತ್ತು ವಾಟ್ಸಾಪ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ಮಾಹಿತಿಗಳನ್ನ ಫಾರ್ವರ್ಡ್ ಮಾಡ್ತಕ್ಕಂಥದ್ದಾಗ್ಲಿ, ಫಾರ್ವರ್ಡ್ ಮಾಡಿದ್ರು ಕೂಡ ತಪ್ಪಾಗ್ತದೆ, ನಮಗೆ ಗೊತ್ತಿದೆ. ಹಾಗಾಗಿ ಅಧಿಕೃತವ ಅನಧಿಕೃತವ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತಾಗದೆ ಅದನ್ನ ಮಾಡಿದ್ರೆ ತಪ್ಪಾಗ್ತದೆ. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದನೂ ಕೂಡ ನಾವು ಕಣ್ಗಾವಲನ್ನ ಇಟ್ಟಿರ್ತೇವೆ ಆ ಕ್ಷೇತ್ರಕ್ಕೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದು. ವಿಶೇಷವಾಗಿ ನಾನು ಈಗಾಗಲೇ ಹೇಳಿದೆ, ಯೂಟ್ಯೂಬರ್ಸ್, ಫೇಸ್ಬುಕ್ ಲೈವ್, ಇನ್ಸ್ಟಾಗ್ರಾಮ್ ಅದನ್ನ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಲೈವ್ ಮತ್ತೆ ಫೇಸ್ಬುಕ್ ಲೈವ್ ಯಾರಾದ್ರೂ ಮಾಡಿದ್ದೆ ಆದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನ ನಾವು ಕೈಗೊಳ್ತೇವೆ ಅಂತಕ್ಕಂಥ ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ತಾ ಇದೀವಿ. ಈಗಾಗಲೇ ಹೇಳಿದ್ದೀನಿ, ಸಿ ವಿಜಿಲ್ ಆ್ಯಪ್ ಇದೆ. ಸಿ ವಿಜಿಲ್ ಆ್ಯಪ್ ಅಲ್ಲಿ ಕೂಡ ಅವರು ದೂರುಗಳನ್ನ ದಾಖಲು ಮಾಡಬಹುದು, ಲೈವ್ ಮಾಹಿತಿಯನ್ನು ಕೂಡ ಅವ್ರು ಮಾಡಬಹುದು. ಹಾಗಾಗಿ ಅಧಿಕೃತವಾಗಿರ್ತಕ್ಕಂಥದ್ರಲ್ಲಿ ಮಾತ್ರ ತಾವು ದೂರನ್ನ ಕೊಡಬೇಕು. ಮತ್ತು ನಮ್ಮ ಕಾಲ್ ಸೆಂಟರ್ ಇರುತ್ತೆ, ಅಬ್ಸರ್ವರ್ ಇರ್ತಾರೆ, ಮತ್ತೆ ನಮ್ಮ ವಾರ್ ರೂಮ್ ಇರುತ್ತೆ, ಮತ್ತೆ ದಾವಣಗೆರೆಯ ಕೇಂದ್ರ ಭಾಗದಲ್ಲೇ ನಮ್ದು ರಿಟರ್ನಿಂಗ್ ಆಫೀಸರ್ ಇರೋದ್ರಿಂದ ಬೇಕಾದ್ರೆ ಬರವಣಿಗೆಯಲ್ಲೂ ಕೂಡ ಬೇಕಾದ್ರೆ ಬಂದು ಅವ್ರಿಗೆ ಕೊಡಬಹುದು. ಇಷ್ಟು ಮಾಹಿತಿಯನ್ನ ನಾನು ತಮ್ಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ.